ಅಸ್ಸಲಾಮುಅಲೈಕುಮ್, ಹೇಗಿದ್ದೀರಾ? ಹಾಯ್, ಅಲ್ಹಮ್ದುಲಿಲ್ಲ ನಾನು ಚೆನ್ನಾಗಿದ್ದೀನಿ. ಸೊ ನೀವು ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಳ್ತೀನಿ. ಯಾವಾಗಲೂ ಚೆನ್ನಾಗಿರಿ, ಖುಷಿಯಾಗಿರಿ. ಸೊ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ನನಗೆ ಸಪೋರ್ಟ್ ಮಾಡಿ ಪ್ಲೀಸ್. ಸೊ ಇವತ್ತು ನಾನು ಮಾಡ್ತಾಯಿದ್ದೀನಿ ಬಾದಾಮ್ ಮಿಲ್ಕ್ ಶೇಕ್. ಸೊ ಇದೇ ಥರ ನೀವು ಬಾರ್ಡ್ರ್ ಮಾಡಿ ಇಡ್ಬೋದು. ನಾನು ಈಗ ಮಾಡ್ತಾಯಿರೋದು ಒಂದು 2-3 ಗ್ಲಾಸು ಅಷ್ಟೇ. ಒಂದು ಇದು ಏಲಕ್ಕಿ ಹಾಕಿದ್ದೀನಿ, ಒಂದು 10 ಬಾದಾಮ್ ಹಾಕಿದ್ದೀನಿ. ನೆನೆಸಿಟ್ಟು ಅದರನ್ನು ಸಿಪ್ಪನ್ನು ತೆಗಿಬೋದು, ಬಟ್ ನಾನು ನೆನೆಸಿಡ್ಲಿಕ್ಕೆ ನನಗೆ ನೆನಪಿಡಲಿಲ್ಲ. ಇವತ್ತು ನಮ್ಮ ಮನೆಯಲ್ಲಿತ್ತು ಫಂಕ್ಷನ್, ಸೊ ತುಂಬ ಬ್ಯುಸಿಯಾಗಿದ್ದೆ, ಅದಕ್ಕೆ ನನಗೆ ವಿಡಿಯೋ ಹಾಕಲಿಕ್ಕೆ ಸ್ವಲ್ಪ ಲೇಟು ಆಯಿತು. ಸೊ ನಾನು ಒಂದು ಕಸ್ಟರ್ಡ್ ಪೌಡ್ರ್ ಹಾಕಿರ್ತೀನಿ, 1.5 ಚಮಚದಷ್ಟು. ಮತ್ತು ಅದಕ್ಕೆ ಹಾಕ್ತೇನೆ ಸ್ವಲ್ಪ ಇದು ಕೇಸರ್ ಹಾಕ್ತಾಯಿದ್ದೇನೆ. ಅದಕ್ಕೆ ನೀವು ಸಕ್ಕರೆ ಹಾಕಿ ಮತ್ತು ಬೀಜ, ಪಿಸ್ತಾ ನಿಮ್ಮ ಹತ್ರ ಏನದು ಅದು ಹಾಕ್ಬೋದು. ಬಟ್ ನಾನು ಮಾಡ್ತಿದ್ದೇನೆ ಸಿಂಪಲ್ಲಾಗಿ. ನಾನು ಮಾಡಿದಾಗೆ ನೀವು ಮಾಡಿ ತುಂಬ ಟೇಸ್ಟ್ ಆಗುತ್ತೆ, ಕುಡಿದು ನೋಡಿ. ಸ್ವಲ್ಪ ಹಾಕಿ ಹಾಲು ನಾನು ಇಟ್ಟಿದ್ದೇನೆ, ನಾನು ಹೇಳಿದೆಲ್ಲ ನಾನು ಮಾಡ್ತಾಯಿರೋದು 3 ಗ್ಲಾಸ್ ಮಾಡ್ತಾಯಿರೋದು. ಅದನ್ನು ಪೌಡ್ರ್ ಮಾಡಿ ತಗೊಂಡು ಬನ್ನಿ. ಮತ್ತು ಅದೇ ಹಾಲಿಗೆ ನಾನು ಹಾಕ್ತಿದ್ದೇನೆ ಸಕ್ಕರೆ, ಯಾಕಂದರೆ ನಾನು ಮಿಕ್ಸರಲ್ಲಿ ಪೌಡ್ರ್ ಮಾಡಲಿಲ್ಲ. ನೀವು ಅದನ್ನು 1 ತಿಂಗಳು 1 ವಾರ ಬೇಕಾದರೆ ಇಡ್ಬೋದು. ಆವಾಗ ನೀನು ಸಕ್ಕರೆ ಮಿಕ್ಸರಿಗೆ ಹಾಕುವಾಗ, ಗ್ರೈಂಡ್ ಮಾಡುವಾಗ ಸ್ವಲ್ಪ ಸಕ್ಕರೆ ಹಾಕಿ ಗ್ರೈಂಡ್ ಮಾಡಿ. ಮತ್ತು ಇದೇ ಥರ ನೀವು ಹಾಲಿಡುವಾಗ ಪೌಡ್ರ್ ಇಟ್ಟು ಕಲಸಿ ಕೊಟ್ಟಿದ್ರೆ ಆಯಿತು. ತುಂಬ ಕಲಸಬೇಡಿ, ಅಂದರೆ ತುಂಬ ಕಸ್ಟರ್ಡ್ ಪೌಡರ್ ಹಾಕಬೇಡಿ, ದಪ್ಪ ಆಗುತ್ತೆ. ನಾನು ಇವಾಗ ಫ್ರಿಜ್ಜಲ್ಲಿ ಇಡಲಿಲ್ಲ, ಸೊ ಬಿಸಿಯಾಗಿಯೇ ಕುಡಿದೆ, ಯಾಕಂದರೆ ನಾನು ಫ್ರಿಜ್ಜಲ್ಲಿ ಇಡಲಿಕ್ಕೆ ಟೈಮ್ ಇರಲಿಲ್ಲ, ಅದಕ್ಕೋಸ್ಕರ. ಸೊ ನಾನು ಪುಡಿ ಮಾಡಿ ತಗೊಂಡು ಬಂದದ್ದು ಸ್ವಲ್ಪ ಹಾಕ್ತೇನೆ. ಅದೆಷ್ಟು ಹಾಕಿದೆ ಅಷ್ಟೇ ಫುಲ್ ಹಾಕಿ 3 ಗ್ಲಾಸ್ ಅಷ್ಟು ಮಾಡಿ ಸೇವ್ ಮಾಡಿದೆ. ನೆಂಟರೆಲ್ಲ ಬಂದರೆ ಮತ್ತು ಕುಡಲಿಕ್ಕೆ ಆಸೆ ಆದರೆ ಫುಲ್ ಕೋಲ್ಡ್ ತಂಡ ಕುಡಿಬೋದು. ಅಂದರೆ ಈಗ ಸೆಕೆ ಅಲ್ವಾ, ಹಾಗೆ. ಸೊ ಇವತ್ತು ನಾನು ತುಂಬ ಬ್ಯುಸಿ ಇದ್ದೆ. ನೆಂಟರಿದ್ದರು, ನನ್ನ ಸಿಸ್ಟರ್ ಮಗುವಿಗೆ ಇವತ್ತು ತೊಟ್ಟಿಲಿಗೆ ಹಾಕೋದು. ಸೊ ಫಂಕ್ಷನ್ ಇತ್ತು ಮನೆಯಲ್ಲಿ, ಹಾಗಾಗಿ ರೆಸಿಪಿ ಅಂತ ಹಾಕಲಿಕ್ಕಾಗಿಲ್ಲ. ನೋಡಿದೆ ಬಾದಾಮ್ ಮಿಲ್ಕ್ ಶೇಕ್, ನಮ್ಮ ಮನೇಲಿ ನೆಂಟರು ಬಂದಿದ್ರಲ್ವಾ, ಅವಾಗ ನಾನು ಅಂದ್ಕೊಂಡೆ ಎಲ್ಲರ ಮನೆಯಲ್ಲಿ ನೆಂಟರು ಬರ್ತಾರೆ, ಆವಾಗ ಅರ್ಜೆಂಟಾಗಿ ಚಟ್ಪಟ್ ಮಾಡೋದು. ನಾನು ಬಾದಾಮ್ ಮಿಲ್ಕ್ ಶೇಕ್ ಮಾಡಿದೆ. ಸೊ ಇದನ್ನು ನೀವು ಪೌಡ್ರ್ ಮಾಡಿ ಡಬ್ಬಿಯಲ್ಲಿ ಇಟ್ಟರೆ ಆಯಿತು. ಮತ್ತು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ನನಗೆ ಯಾರೋ ಮೆಸೇಜ್ ಮಾಡಿದರು, ಅನೀಫಾ ಅಂತ ಗೊತ್ತಿಲ್ಲ, ಸೊ ಪಾವ್ ಭಾಜಿ ಮಾಡಲಿಕ್ಕೆ. ಸೊ ನಾನು ನೆಕ್ಸ್ಟ್ ಟೈಮ್ ಒಂದು 23ಗೆ ಮಾಡ್ತೀನಿ, ಯಾಕಂದರೆ ನಾನು ಹೋಗ್ತಾಯಿದ್ದೇನೆ ಮ್ಯಾರೇಜ್ಗೆ 17ಗೆ. ಸೊ 17ಗೆ ಹೋದರೆ 25ಗೆ ನಾನು ವಾಪಸ್ ಬರೋದು. ಬಟ್ ನನ್ನ ರೆಸಿಪಿ ನಿಮಗೆ ದಿನಾಲೂ ಬೀಳ್ತಾ ಇರುತ್ತೆ. ಸೊ ನನಗೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ.